Hey guys, welcome back to our YouTube channel. We are back with another video that is ಈ ಹಿಂದೆ ಹೇಳಿದಾಗೆ ನಾವು 100K ಫಾಲೋವರ್ಸ್ ಬಂತು ಅಂತ ಇನ್ಸ್ಟಾಗ್ರಾಮ್ ಅಲ್ಲಿ ನಾವು ಒಂದು ಆರ್ಫನೇಜ್ ಅಥವಾ ಓಲ್ಡ್ ಏಜ್ ಹೋಮ್ಗೆ ಫುಡ್ ಡೊನೇಷನ್ ಮಾಡ್ತೀವಿ ಅಂತ ಹೇಳಿದ್ವಿ. ಸೊ ಅದರ ಪ್ರಯುಕ್ತ ನಾವು ಇವತ್ತು ತುಮಕೂರು ಹೋಗ್ತಾ ಇದೀವಿ. ಅಲ್ಲೇ ಎಲ್ಲಾನು ಸ್ಟಾರ್ಟ್ ಆಗಿದ್ದು ನಮ್ದು. ಸೊ ಹಾಗಾಗಿ ಅಲ್ಲೇ ಫಸ್ಟ್ ಸೊ ಇವಾಗ ನಮ್ಮ ಅಂಕಲ್ ಬಂದು ಡ್ರಾಪ್ ಮಾಡ್ತೀವಿ ಅಂತ ಹೇಳಿದ್ರು. ಬಸ್ ಸ್ಟಾಪಿಗೆ ಡ್ರಾಪ್ ಮಾಡಿಸ್ಕೊಂಡು ಅಲ್ಲಿಂದ ನೆಕ್ಸ್ಟ್ ನಾವು ಮೆಜೆಸ್ಟಿಕ್ ಹೋಗಿ ಮೆಜೆಸ್ಟಿಕ್ ಇಂದ ತುಮಕೂರು ಹೋಗ್ಬೇಕು ಅಂತ ಪ್ಲಾನ್. ನೋಡ್ತಾ ಇರ್ಬೋದು ನಮ್ಮ ಬಂಗಾರು ಬಸ್ಸಿಗೆ ವೇಟಿಂಗು. ಅವಾಗ್ಲೇ ಅಪ್ಪಿತಪ್ಪಿ ಒಂದು ಬಸ್ ಮಿಸ್ ಆಗೋಯ್ತು. ಬಸ್ ಬಂತು. ಫೈನಲಿ ಬಸ್ ಸಿಕ್ತು. ಫುಲ್ ಖುಷಿ ಆಗ್ಬಿಟ್ಟವಳೆ, ಬೇರೆ ಬಸ್ ಸಿಕ್ತು ಅಂತ. ಮುಂದಿನ ನಿಲ್ದಾಣ ಯಮರೆ. ನಾವು ಬೆಳಗ್ಗೆ 5 o'clock 5:30 6 ಅಷ್ಟರೊಳಗೇನೆ ಮನೆ ಬಿಟ್ಟು ಬಸ್ಸಲ್ಲಿ ಹೋಗ್ಬೇಕು ಅಲ್ಲಿಂದ ಮೆಜೆಸ್ಟಿಕ್ಗೆ ಅಂತ ಪ್ಲಾನ್ ಇದ್ದಿದ್ದು. ಬಟ್ ಆದ್ರೆ ಏನಾಗುತ್ತೆ, ಲೇಟ್ ಆಗುತ್ತೆ. ಸೊ ಲೇಟ್ ಆದ್ಮೇಲೆ ಆ ಪ್ಲಾನ್ ವರ್ಕೌಟ್ ಆಗಲ್ಲ. ಪ್ಲಾನ್ ಎ ಮಿಸ್ ಆದ್ರೆ ಪ್ಲಾನ್ ಬಿ ಇರುತ್ತೆ. ಸೊ ನಾನು ಆಲ್ರೆಡಿ ಪ್ಲಾನ್ ಮಾಡಿ ಇಟ್ಕೊಂಡಿದ್ದೆ ಈ ಥರ ಅಂತ ಮಾಡ್ಕೊಳ್ಳೋಣ ಅಂತ ಮೈಂಡ್ ಕ್ಯಾಲ್ಕುಲೇಷನ್ ಇತ್ತು. ಸೊ ಮಾಡಿ ಇಲ್ಲಿಂದ ಬಸ್ ಸ್ಟ್ಯಾಂಡಿಗೆ, ಮನೆ ಹತ್ರ ಇರೋ ಬಸ್ ಸ್ಟ್ಯಾಂಡಿಗೆ ಬಂದ್ವಿ. ಅಲ್ಲಿಂದ ಕಾಡುಗೋಡು ಮೆಟ್ರೋ ಸ್ಟೇಷನ್ ಹೋಗಿ ಅಲ್ಲಿಂದ ಅಲ್ಲಿಗೆ ಮೆಜೆಸ್ಟಿಕ್ ಹೋಗಿ ಅಲ್ಲಿಂದ ತುಮಕೂರು ಬಸ್ಸಲ್ಲಿ ಹೋಗ್ತೀವಿ. ಆ್ಯಕ್ಚುಲಿ ಟ್ರೈನಲ್ಲಿ ಹೋದ್ರೆ ಬೆಸ್ಟಾ, ಬಸ್ಸಲ್ಲಿ ಹೋದ್ರೆ ಬೆಸ್ಟ್ ಅಂತ. ಟ್ರೈನಲ್ಲಿ ಹೋದ್ರೆ ಬೆಸ್ಟು, ಬಟ್ ನಾವೇ ಗೊತ್ತಿರೋದು ಯಾರೋ ಒಬ್ರು ಸಜೆಷನ್ ಕೊಟ್ಟಿದ್ದೇನಂತಂದ್ರೆ ಎಲ್ಲಾದ್ರೂ ಒಂದ್ ಕಡೆ ಸಿಗ್ನಲ್ ಅಲ್ಲಿ ನಿಲ್ಸ್ಬಿಟ್ರು ಅಂತಂದ್ರೆ ತೀರಾ ಲೇಟ್ ಆಗುತ್ತೆ ಅಂತ. ತೀರಾ ಲೇಟ್ ಅಂದ್ರೆ ಅದು 1/2 hour ಲೇಟ್ ಆಗುತ್ತೆ. ಸೊ ಬಸ್ಸಲ್ಲಿ ಕ್ಯಾಲ್ಕುಲೇಟ್ ಮಾಡಬೇಕು. ಬಸ್ಸಲ್ಲಿ 2.5 hours. ಟ್ರೈನಲ್ಲಿ ಅಂತಂದ್ರೆ ಎಷ್ಟೊತ್ತಾಗುತ್ತೆ ಅಂತ ಡ್ಯೂರೇಷನ್ ನೋಡ್ಕೋಬೇಕು. ಟ್ರೈನ್ ಟೈಮಿಂಗ್ಸ್ ಅಪ್ಲಿಕೇಶನ್ ಇನ್ಸ್ಟಾಲ್ ಮಾಡಿಕೊಂಡು ಅದನ್ನ ಚೆಕ್ ಮಾಡಬೇಕು, ಎಷ್ಟು ಡ್ಯೂರೇಷನ್ ಇದೆ ಅಂತ ಚೆಕ್ ಮಾಡಿ ಆಮೇಲೆ ಕ್ಯಾಲ್ಕುಲೇಟ್ ಮಾಡಬೇಕು ಯಾವುದು ಬೇಗ ಹೋಗಿ ತಲುಪ್ತೀವಿ ಅಂತ. ಯಾಕಂದ್ರೆ ಅಲ್ಲಿ ಪಾಪ ಅವರಿಗೆ 1-1:30 ಅಷ್ಟರೊಳಗೆ ಊಟ ಮಾಡ್ತಾರೆ ಅವರು. ಸೊ ಅಷ್ಟರೊಳಗೆ ನಾವು ಅಲ್ಲಿ ಇರಬೇಕು. ಆ ಕಾನ್ಸೆಪ್ಟ್ ಮೇಲೆ ನಾವು ಒಂದು ಸ್ವಲ್ಪ ಬೇಗ ಹೋಗ್ಬೇಕು ಅಂತ. ಬಟ್ ಹಂಗೆ ಡಿಲೇ ಆಗೋಯ್ತು. ಸೊ ಹೋಗ್ತೀವಿ. ಒಂದು ಇದಿದೆ, ಏನೊಂದು ನಂಬಿಕೆ ಇದೆ. ಅಂದ್ರೆ ಯಾವುದೋ ಒಂದು ಒಳ್ಳೆ ವಿಷಯಕ್ಕೆ ಹೋಗ್ತಿರೋದು ಅಂತಂದ್ರೆ ಅದ್ರ ಡಿಲೇ ಏನಾಗಲ್ಲ ಅನ್ನೋದೊಂದು ಇದು. ಓಕೆ ಗೈಸ್, ನೆಕ್ಸ್ಟ್ ಆ ಬಸ್ ಹತ್ತಿದಾದ್ಮೇಲೆ ಕ್ಯಾಚ್ ಅಥವಾ ಮೆಟ್ರೋ ಟ್ರೈನಲ್ಲಿ ಮೆಟ್ರೋದಲ್ಲಿ ಹೋಗ್ತೀವಿ ಅಮ್ಮ. and doors will open on the left. Please find the gap while being boarding. ಇವರು ನಮ್ಮ ಫ್ಯಾನ್ ಅಂತೆ, ಫಾಲೋವರ್ ಅಂತೆ, ಸಬ್ಸ್ಕ್ರೈಬರ್ ಅಂತೆ. ನಮ್ಗೆ ಇಲ್ಲಿ ಮೆಟ್ರೋ ಸ್ಟೇಷನ್ ಅಲ್ಲಿ ಸಿಕ್ಕಿದ್ರು. ಹೇಳ್ಬಿಡಿ. ಏನ್ ಬೇಕು ನಿಮಗೆ ತಗೋಣ? ಏನಾದ್ರು ತೊಗೊಳಮ್ಮ. ಏನ್ ತಗೊಂಡ್ರು ಖಾಲಿ ಮಾಡ್ತೀನಿ ಅಷ್ಟೇ. ಬಂತಾ? ತಗೋ ಈಗ. ಓಕೆ, ಬಟ್ ಯಾರು ಬರ್ತಿದ್ಯಲ್ಲೋ? ಸೇಮ್ ಇದೆಯಾ? ಕಾಸ್ಟ್ ಡಿಫ್ರೆನ್ಸ್ ಇದೆಯಾ ಅದಕ್ಕೂ ಇದಕ್ಕೂ, ಹೊರಗಡೆ ತೊಳಕ್ಕೂ ಇಲ್ಲ? ಬಂತು ಅಲ್ಲಿ. ಇಲ್ಲ ಹಿಂಗಂದು ನಾನು ತಳ್ಳಿದ್ರೆ ಓಪನ್ ಆಗಿಲ್ಲ, ಅದು ಅಷ್ಟೊಂದು ಇದಿತ್ತು, ಟೈಟ್.
ಕಾಯಿನ್ ಇದೆಯಾ ನಿನ್ನ ಹತ್ರ? ಕಾಯಿನ್ ಇದೆಯಾ? ಇದೆ. ಓಕೆ, ಆಮೇಲೆ ನನ್ನ ಹೊರಗೆ ಬಿಡಲ್ಲ. ಕರ್ಗಿಳ್ದು ಹೋಗಿ ಆಮೇಲೆ ಮತ್ತೆ ಬಂಗಾರ ನಾನು ಹೋಗ್ತೀನಿ. ಹಾಕಿ ಇದ್ರಲ್ಲಿ ಬರಬೇಕು ಅಂದರೆ ಯಾವಾಗಲೂ ಒಂದು ಭಯ, ಎಲ್ಲಿ ಲಾಕಿಕ್ ಮಾಡ್ಕೊಬಿಡುತ್ತೆ ನನ್ನ ಸೇರಿ ಸೆಂಟ್ರಲ್ಲಿ. ಆಮೇಲೆ ಇವ್ರಿಗೆ ಏನು ಭಯ ಅಂತಂದರೆ ಅದು ಕ್ಲೋಸ್ ಆಗುತ್ತಲ್ಲ, ಕ್ಲೋಸ್ ಆಗೋ ಕಡೆ ಎಲ್ಲಿ ಕಾಲ ಇಟ್ಕೊಂಡು ಭಯ ಅಂತ. ಇದಾ ಟೈಮ್ ಆಯಿತು, ಇವ್ರು ನೋಡಿದ್ರೆ ವ್ಲಾಗ್ ಇಟ್ಕೊಂಡು ಕೂತಿದ್ದಾರೆ. ಅದು ಏನಕ್ಕೆ ಅಂತಂದ್ರೆ ಇನ್ನು ನಾವು ಆಕ್ಚುಲಿ ಟ್ರೈನಲ್ಲಿ ಹೋಗೋಣ ಅಂತ ಅನ್ಕೊಂಡ್ವಿ, ಬಟ್ ಟ್ರೈನ್ ಇಲ್ಲ. ಸೊ ಇವರು ನಮ್ಮ ಫಾಲೋವರ್ ಅಂತೆ, ನಮ್ಮ ಸಬ್ಸ್ಕ್ರೈಬರು. ಓಕೆ, ಸಿಕ್ಕಿದ್ರು ಇವರೊಬ್ರು ಮೆಟ್ರೋ ಸ್ಟೇಷನಲ್ಲಿ. ಚೆನ್ನಾಗಿರುತ್ತೆ. ಥ್ಯಾಂಕ್ ಯು. ಸುಮಾರಷ್ಟು ನೋಡಿರ್ತೀನಿ. ಹಾಯ್ ಹೇಳ್ಬಿಡು. ಸೊ ಈ ಥರ ಗೈಸ್ ಗುರುತಿಸ್ತಿದ್ದೀರಾ, ಗಮನಿಸ್ತಿದ್ದೀರಾ, ಮಾತಾಡಿಸ್ತಿದ್ದೀರಾ, ನಮಗೊಂಥರ ಖುಷಿ ಆಗುತ್ತೆ. ಆ್ಯಕ್ಚುಲಿ ನಾವು ವಿಡಿಯೋ ಇನ್ನೂ ಹಾಕಿಲ್ಲ ಅನ್ಕೋತೀನಿ. ಎದುರ್ಕೋಬೇಡಿ, ಬಂದು ಮಾತಾಡಿಸಿ, ನಮಗೂ ಹಾಕಿದೀವಾ? ಓಕೆ, ಅದಾದ್ಮೇಲೆ ಅನ್ಕೋತೀನಿ. ಏನಾಗ್ತದೆ ಗೊತ್ತಾ, ನಾವು ಬ್ಲಾಗ್ ಮಾಡ್ತಾ ಇದೀವಿ, ಅಪ್ಲೋಡ್ ಮಾಡ್ತೀವಿ, ಬ್ಲಾಗ್ ಮಾಡ್ತೀವಿ, ಅಪ್ಲೋಡ್ ಮಾಡಲ್ಲ. ಈ ಬ್ಲಾಗು ಬರುತ್ತಾ ಏನೋ ನನಗೆ ಗೊತ್ತಿಲ್ಲ. ಇದು ಬರಲೇಬೇಕು, ಬಿಕಾಸ್ ಇದು ನಾವು ಪ್ರಾಮಿಸ್ ಮಾಡಿದ್ದೀವಿ. ಯಾವುದು ಆರ್ಫನೇಜ್ದು ಪ್ರಾಮಿಸ್ ಮಾಡಿರೋದ್ರಿಂದ ವಿ ಹ್ಯಾವ್ ಟು ಡೂ ದಿಸ್. ಇಲ್ಲಾಂತಂದ್ರೆ ಇವಾಗ ನಾವು ಏನು ಗೊತ್ತಾ, ಇವಾಗ ಯಾರೋ ಹೊರಗಡೆ ಹೋಗ್ತೀವಿ, ನಾವು ಕೊಡ್ತೀವಿ, ಇದೆಲ್ಲ ಮಾಡ್ತೀವಿ. ಬಟ್ ಅಂಗಡಿ ಇಟ್ಕೊತೀವಿ, ನಾನು ಇಟ್ಕೊಳ್ಳ. ಈಗೇನಾದರೂ ಫುಡ್ ಡೊನೇಟ್ ಮಾಡೋದಾಗ್ಲಿ, ಡೊನೇಟ್ ಅಂತ ಏನು ಮಾಡಕ್ ಹೋಗಿಲ್ಲ. ಈಗ ಯಾರು ರೋಡಲ್ಲಿ ಇರ್ತಾರಲ್ಲ ಅವ್ರಿಗೆ ಗೈಸ್ ಟ್ವಿನ್ಸ್ ಹಿಡ್ಕೊಂಡು ಬರ್ತಾ ಇರೋದು ಹೆಂಗ್ ಹಿಡ್ಕೊಂಡು ಬರ್ತಾರೆ. ನಾನೇನೋ ಸೀರಿಯಸ್ ಆಗಿ ಮಾತಾಡಕ್ಕೆ ಬಿಡಲ್ಲ ನನ್ನ. ಓಕೆ, ಸೀರಿಯಸ್ ಹಿಂಗೆ ಓಕೆ. ನಾನು ಏನು ಹೇಳ್ತಿದ್ದೆ ಅಂದ್ರೆ, ಅದೇ ಇವಾಗ ಏನೋ ಫುಡ್ ರೋಡಲ್ಲಿ ಬಿಡ್ತೀನಿ. ಅಯ್ಯೋ ನನ್ ಬಿಟ್ಬಿಡ್ರಲ್ಲ, ನಾನು ಹೋಗ್ತೀನಿ. ಹಂಗೆ ಇವಾಗ ಹೋಗ್ತೀನಿ, ನಾನು ಹೋಗೇ ಬಿಡ್ತೀನಿ ನೋಡು. ಎಲ್ಲಿಗೆ? ಎಲ್ಲಿಗಾದ್ರೂ ಹೋಗ್ತೀನಿ. ಸರಿಗ ಆಧಾರ್ ಕಾರ್ಡ್ ಇದೆ ನನ್ನ ಹತ್ರ. ಇವ್ಳು ಹತ್ತೋ ಬಸ್ಸಲ್ಲಿ ಯಾವತ್ತಾದ್ರೂ ಒಂದಿನ ಹೆಂಗ್ ಸಡನ್ ಆಗಿ ಗದತಾಳೋ ಗೊತ್ತಿಲ್ಲ ಗೈಸ್, ಯಾವತ್ತು ಈ ತರ ಹೋಗ್ತಾಳ ಬಂಡಿದಾರ ಮಾಡ್ಕೊಂಡು ಅವತ್ತಿಗೆ ಕರೆಕ್ಟ್ ಆಗಿ ಆಧಾರ್ ಕ್ಯಾನ್ಸಲ್ ಆಗ್ಬಿಟ್ಟಿರ್ಬೇಕು. ಸಾಕಾಗಿರುತ್ತೆ. ನನ್ನ ಹತ್ರ ದುಡ್ಡಿಲ್ಲ. ನೀನ್ ತಗೊಂಡೋಗಿರ್ಬಾರ್ದು ವ್ಯಾಲೆಟ್, ಬರೀ ಆಧಾರ್ ಕಾರ್ಡ್. ನನ್ನ ಹತ್ರ ಫೋನ್ ಇದೆ. ಅದು ವರ್ಕ್ ಆಗ್ಬಾರ್ದು. ಅವ್ರು ಫೋನ್ ಮಾಡಿ ನಿನ್ನೆ ಕರ್ಸ್ಕೊತೀನಿ ಬಿಡು. ಚಿಚ್ಚು ನಂಗೊಂದು 20 ರೂಪಾಯಿ ತಗೊಂಡ್ಬೈಲ್ ಬಸ್ ಚಾರ್ಜ್. ಫೈನಲಿ ಇಂಡಿಯನ್ ರೈಲ್ವೆ. ಬಟ್ ನಾವು ಅಲ್ಲಿ BMTC ಆ ಕಡೆ ಇಲ್ಲ, BMTC ಅಂತೀನಿ, KSRTC. ಟುವರ್ಡ್ಸ್ KSRTC. ಓಕೆ ಗಾಯ್ಸ್, ನಾವು ಟುವರ್ಡ್ಸ್ KSRTC ಬಂದಿದ್ದೀವಿ. ಇಲ್ಲ, ಒಂದು ವಿಡಿಯೋದಲ್ಲಿ ನಾನು ಮೆನ್ಷನ್ ಮಾಡಿದ್ದೆ ಅನ್ಕೋತೀನಿ ಹೋದ್ ಸರಿ. ಆಕ್ಚುಲಿ ಒಂದು ಚಕ್ರವ್ಯೂಹನೆ ಅಂತ ಹೇಳ್ಬೋದು. ಇದು ಎಷ್ಟು ಸರಿ ಹತ್ತಿ ಹಿಡಿದು ಕೂಡ ಅನ್ಕೋತೀನಿ. ಬೇಡ, ನಾನು ಇಟ್ಕೊಳ್ತೀನಿ ಹಂಗೆ ತಿನ್ಕೊಬಿಡಕ್ಕೆ. ಸರಿ, ಈಗ ಯಾವ ಕಡೆ? ಈಗ ಈ ಕಡೆ ಟುವರ್ಡ್ಸ್ ಇದೆ ಇಲ್ಲೇನೆ. ಇವೆಲ್ಲ ಬೇಡ. ಓಕೆ ಈಗ ಸಾಕ್ಷಿ, ನನ್ನ ಕೈ ನೋವು ಆಗ್ತಿದೆ. ಏನ್ ಮಾಡಿ, ನಿಜವಾಗ್ಲೂ ಕೈ ನೋವು ಆಗ್ತಿದೆ. ಆ ಕಡೆ ಬಂದಲ್ಲ, ನನ್ನ ಕೈ ಏನೋ ಆಗಿದೆ ಸೀರಿಯಸ್ಲಿ. ಒಂದ್ ಸ್ವಲ್ಪ ಹೊತ್ತು ಫೋನ್ ಇಟ್ಕೊತ ನನ್ ಕೈ ನೋವು ಬರ್ತಾ ಇದೆ. ಆಕ್ಚುಲಿ ಪಾಪ ಎಷ್ಟೊಂದ್ ಜನ ವ್ಲಾಗರ್ಸು ಆರಾಮಾಗಿ ಕೈ ಅವ್ರು, ನನ್ಗೆ ಯಾರಿಗ್ ಗೊತ್ತು ಪಾಪ, ಅವ್ರು ಹೇಳ್ಕೊಂಡಿರಲ್ವೇನೋ. ಬಟ್ ಕೈ ಅಂತೂ ಸಖತ್ ನೋವು ಬರ್ತಿದೆ. ನನಗೆ ಮಾತ್ರ ನೋವು ಬರ್ತಿದ್ಯಾ? ನಾವು ತಗೊಂಡಿದ್ದ ಟ್ರಾಲಿಗೆ ಏನಾದ್ರು ಮಾಡಿ ಆದಷ್ಟು ಬೇಗ ಒಂದು ರಿಮೋಟ್ ಹಾಕ್ಸಿ ಬ್ಯಾಟ್ರಿ ಆಪರೇಟ್ ಆಗೋ ತರ ಮಾಡಿಸ್ಬೇಕು. ಏಕೆ? ಅದ್ರ ಪಾಡಿಗೆ ಅದೇ ಬರ್ತಾ ಇರ್ಬೇಕು ನಮ್ಮ ಹಿಂದೆ. ಅವಾಗ ನಾನು ಹಿಡ್ಕೋಬಹುದು. ನೀನು ಜಪಾನಲ್ಲಿ ಇರ್ಬೇಕಿತ್ತು. ಸೌತ್ ಕೊರಿಯಾನ ನಾರ್ತ್ ಕೊರಿಯಾನ ಯಾವ್ದು ಅಪ್ಡೇಟೆಡ್ ಪ್ಲೇಸಸ್ ಜಾಸ್ತಿ ಟೆಕ್ನಾಲಜಿಕಲಿ ಫಾರ್ವರ್ಡ್ ಇರೋದು ಅಂತ ಕಂಟ್ರೀಸ್ ಅಲ್ಲಿ ಇರ್ಬೇಕಿತ್ತು ನೀನು. ಬೈ ಮಿಸ್ ಆಗಿ ಇಂಡಿಯಾದಲ್ಲಿ ಬಂದು ಅಪ್ಡೇಟ್ ಆಗಿ 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 ಏನೇನೋ ಆಗ್ತದೆ. ಒಳ್ಳೇದು ಆಗ್ತಿದೆ, ಒಳ್ಳೇದು ಆಗ್ಲಿ, ಅದ್ರ ಜೊತೆ ಕೆಟ್ಟದ್ದು ಆಗ್ತಾ ಇದೆ. ಚೇಂಜ್ ಕೊಡು. Very nice. Thank you.
ಯಾವುದು? ತುಮಕೂರು. ಇಲ್ಲ ಮ್ಯಾರಿಡ್. ತೆಲುಗು, ಹಿಂದಿ, ಕನ್ನಡ. ಕನ್ನಡ, ನಮ್ಮ ಮಲಯಾಳಿ. ಖರ್ಚು ಮಾಡಬೇಡ್ದು, ಸರಿನಾ? ಖರ್ಚು ಮಾಡಬೇಡ್ದು. ಗಂಡು ಮಕ್ಕಳಾಗಲಿ ಬೇರೆ. ಓಕೆ. ನಮ್ಮ ಇನ್ನೊಬ್ರು ಫಾಲೋವರ್ ಅಂತೆ ನೋಡಲ್ಲ. ಆಕ್ಚುಲಿ ಇವತ್ತು 3 ಜನ ಸಿಕ್ಕಿದ್ದಾರೆ. ಅಂಡ್ ಇವರು 3ನೇವರಲ್ಲ? ಇವರು 3ನೇವರು. ಆಕ್ಚುಲಿ ಹೊರಗಡೆ ಬಂದಾಗ ಇಷ್ಟು ಮಟ್ಟಿಗೆ ನಾವು ಅಷ್ಟೊಂದು ಹೊರಗಡೆ ಬರಲ್ಲ, ಅದಕ್ಕೆ ಯಾರು ರೆಕಗ್ನೈಸ್ ಮಾಡ್ತಿಲ್ಲ ಅನ್ಕೊಂಡೆ. ಸೊ ಗೆಟಿಂಗ್ ಎ ಲಾಟ್ ಆಫ್ ರೆಕಗ್ನಿಷನ್ಸ್. ಹಾಯ್ ಹೇಳ್ಬಿಡಿ. ಹಾಯ್. ಥ್ಯಾಂಕ್ ಯು ಸೋ ಮಚ್. ಚೆನ್ನಾಗಿ ಮಾಡ್ತೀವಿ. ಸಂಗೀತ ಕಂಟಿನ್ಯೂ ಮಾಡ್ತೀವಿ. ಓಕೆ, ಥ್ಯಾಂಕ್ ಯು ಸೊ ಮಚ್. ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ ಚಾರ್ಲ್ಸ್, ಹೋಗ್ಬಿಟ್ಟ